ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ವರ್ಸಸ್ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ನಡುವಿನ ಫೈಟ್ ಮುಂದುವರಿತಾ ಇದೆ. ಲೋಕಾಯುಕ್ತ ಎಸ್ಐಟಿ ಐಜಿಪಿ ಚಂದ್ರಶೇಖರ್ ವಿರುದ್ಧ ದೂರು. ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ ಎನ್ನುವರು ದೂರನ್ನು ಕೊಟ್ಟಿದ್ದಾರೆ. ಒಬ್ಬ ಐಪಿಎಸ್ ಅಧಿಕಾರಿ ಈ ರೀತಿ ಮಾಡೋದು ಸರಿಯಲ್ಲ. ಚಂದ್ರಶೇಖರ್ ಹಿಮಾಲಯ ಪ್ರದೇಶ ಕೇಡರ್ ಅಧಿಕಾರಿ. ಸರ್ಕಾರಕ್ಕೆ ಸುಳ್ಳು ಹೇಳಿ ಇನ್ನೂ ಇಲ್ಲೇ ಉಳ್ಕೊಂಡಿದ್ದಾರೆ. ತಮ್ಮ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಇಲ್ಲೇ ಉಳ್ಕೊಂಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ ದೂರು ಕೊಟ್ಟಿದ್ದಾರೆ. ಒಂದು ಕಡೆ ಎಚ್ಡಿಕೆ ವರ್ಸಸ್ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಈ ಮಧ್ಯೆ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ವೆಂಕಟಾಚಲಪತಿ ಚಂದ್ರಶೇಖರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮಾತನಾಡಿದ್ದಾರೆ ವೆಂಕಟಾಚಲಪತಿ. ಒಂದು ಕೇಂದ್ರ ಸರ್ಕಾರದ ಭಾಗವಾಗಿರುವಂಥ ಮಂತ್ರಿಗಳ ವಿರುದ್ಧ ಹೀನಾಯವಾಗಿ ಕೆಟ್ಟ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ. ಇದು ಅಖಿಲ ಭಾರತೀಯ ಸೇವಾ ನಿಯಮಗಳ ವಿರುದ್ಧವಾಗಿದೆ. ಅವ್ರು ಏನೇ ಮಾತಾಡಬೇಕು ಅಂದ್ರೂ KCSR ಥರ ಸಿವಿಲ್ ಸರ್ವಿಸಸ್ಸು ಇದೆ. ಸೆಂಟ್ರಲ್ ಸಿವಿಲ್ ಸರ್ವಿಸಸ್ ಅವರು ಪರ್ಮಿಷನ್ ತೊಗೊಂಡು, ಹಿರಿಯ ಅಧಿಕಾರಿಗಳಿಂದ ಪರ್ಮಿಷನ್ ತೊಗೊಂಡು ಮಾಧ್ಯಮದವ್ರ ಹತ್ರ ಆಗಲಿ ಅಥವಾ ಬೇರೆ ಏನಾರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ ಕೊಡಬೇಕು. ಇವರು ಹಿಮಾಚಲ ಪ್ರದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ಇವರು ಕರ್ನಾಟಕದ ಕೇಡರ್ ಅಧಿಕಾರಿ ಅಲ್ಲ, ಪರ್ಮನೆಂಟಾಗಿ ಇಲ್ಲೇ ಕೂತ್ಕೊಳ್ಳೋದಕ್ಕೆ. ಇವರು 5 ವರ್ಷ ಆದ ತಕ್ಷಣ ಹಿಮಾಚಲ ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಇವ್ರು ಮಾಡಿರೋಂಥ ಅಕ್ರಮ ಆಸ್ತಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲೇ ಕೂತ್ಕೊಂಡು ಬೇರೆ ಭ್ರಷ್ಟಾಚಾರಗಳೆಲ್ಲ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಆ ದುಡ್ಡನ್ನು ಉಳಿಸೋದಕ್ಕೋಸ್ಕರ ಹಿಮಾಚಲ ಪ್ರದೇಶಕ್ಕೆ ವಾಪಸ್ ಹೋಗ್ತಾ ಇಲ್ಲ. ಸಣ್ಣ ಸಣ್ಣ ಕುಂಟು ನೆಪಗಳನ್ನು ಕೊಡ್ತಾರೆ ಕೇಡರ್ಗೆ. ನನಗೆ ಆ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆ ಇದೆ, ನನ್ನನ್ನು ಇಲ್ಲೇ ಉಳಿಸಿ ಅಂತ. ಕೇಂದ್ರ ಸರ್ಕಾರದವ್ರಿಗೂ ಅದು ಎಷ್ಟು ಮಾತ್ರ ಬುದ್ಧಿ ಇದೆಯೋ ಗೊತ್ತಿಲ್ಲ. ಇಂಥ ಅಧಿಕಾರಿ ಭ್ರಷ್ಟಾಚಾರ ಪ್ರಕರಣಗಳಿಗೂ ಸಾಕಷ್ಟು ದಾಖಲಾಗಿದೆ. ಅವರು ಮಂಗಳೂರಲ್ಲಿದ್ದವಾಗ ಅವ್ರ ಮೇಲೆ ನನಗನ್ಸಿದ ಮಾತ್ರ ಸಸ್ಪೆನ್ಷನ್ನು ಆಗಿತ್ತೋ ಏನೋ ಗೊತ್ತಿಲ್ಲ. ಮಂಗಳೂರಲ್ಲಿದ್ದವಾಗಿಂದನೂ ಮಾಡ್ತಾ ಇದ್ದಾರೆ. ಸೊ ಈ ಸಾಕಷ್ಟು ಪ್ರಕರಣಗಳು ಅವ್ರ ವಿರುದ್ಧ ದಾಖಲಾಗಿದೆ. ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಕರ್ನಾಟಕದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ. ತತ್ಕ್ಷಣಕ್ಕೆ ಅವರನ್ನು ರಾಷ್ಟ್ರಪತಿಗಳ ಮುಖಾಂತರ ಅವರನ್ನು ವಾಪಸ್ ಕರೆಸ್ಕೋಬೇಕು. ಈ ರಾಜ್ಯದಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅಧಿಕಾರ ಚಲಾಯಿಸೋಕ್ಕೆ ಬಿಡಬಾರ್ದು. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಲ್ಲಿಗೆ ವಾಪಸ್ ತಗೊಂಡು ಹೋಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.